ಹಲೋ ಗಾಯ್ಸ್, ನಾವಿವತ್ತು ಮಾಡೋಣ ಸಿಂಪಲ್ ಆಗಿ ಈಸಿಯಾಗಿ ಎಗ್ ಫ್ರೈಡ್ ರೈಸ್. ಇವಾಗ ನಾ ಮೊದಲಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ, ಎರಡು ಮೊಟ್ಟೆ. ಈ ಎರಡು ಮೊಟ್ಟೆನ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ಪೀಸ್ ಹಾಕಿದ್ರೆ ಅದು ಆಮ್ಲೆಟ್ ತರ ಇರುತ್ತೆ, ಹಾಗಾಗಿ ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಇವಾಗ ಎರಡು ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಬಿಸಿ ಆದ ತಕ್ಷಣ ಇವಾಗ ಅದಕ್ಕೆ ಸ್ವಲ್ಪ ವೆಜಿಟೇಬಲ್, ನಾನು ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮತ್ತೆ ನೀವು ಬೇಕಾದ್ರೆ ಸ್ವಲ್ಪ ಈರುಳ್ಳಿನೂ ಹಾಕ್ಬೋದು, ಬಟ್ ನಂಗೆ ಮೊಟ್ಟೆ ಜೊತೆ ಈರುಳ್ಳಿ ಇಷ್ಟ ಆಗಲ್ಲ. ಮತ್ತೆ ಇವಾಗ ಒಂದು ಬೌಲ್ ರೈಸ್ ನಾರ್ಮಲ್ ಆಗಿ ಬಾಯ್ಲ್ ಮಾಡಿದ್ದೀನಿ. ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬಾಸ್ಮತಿ ರೈಸ್ ಮಾಡಿದ್ದೀನಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ವೈಟ್ ಪೆಪ್ಪರ್ ಹಾಕೋತಾ ಇದ್ದೀನಿ. ಯಾಕಂದ್ರೆ ಇದಕ್ಕೆ ಜಾಸ್ತಿ ಮಸಾಲೆ ಏನಿರಲ್ಲ, ಸಿಂಪಲ್ ಆಗಿ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ತಿನ್ಬೋದು. ಯಾಕಂದ್ರೆ ಮೊಟ್ಟೆ ಅಂದ್ರೆ ಆಲ್ರೆಡಿ ಅದ್ರಲ್ಲಿ ಟೇಸ್ಟ್ ಇರುತ್ತೆ, ಹಾಗಾಗಿ ನಾನು ಜಾಸ್ತಿ ಊಟಕ್ಕೆ ಹಾಕಲ್ಲ. ಇವಾಗ ರೈಸ್ ಚಂದ ಮಾಡಿ ಮಿಕ್ಸ್ ಆಗ್ಬೇಕು, ಯಾಕಂದ್ರೆ ಉಪ್ಪು ಹಾಕಿದೀವಲ್ಲ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತೆ ಅರ್ಧ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್. ಬೇಕಾದ್ರೆ ನೀವು ಚಿಲ್ಲಿ ಸಾಸ್ ಹಾಕೋಬಹುದು. ಬರೀ ಎಗ್ ಫ್ರೈಡ್ ರೈಸು, ಅದಕ್ಕೋಸ್ಕರ ನಾನು ಇದಕ್ಕೆ ಚಿಲ್ಲಿ ಸಾಸ್ ಹಾಕಲ್ಲ. ನಾನಿದು ನಾರ್ಮಲ್ ಆಗಿ ಡಾಬಾದಲ್ಲೆಲ್ಲ ಸಿಗುತ್ತಲ್ಲ ಆ ತರ ಸ್ಟೈಲ್ ಮಾಡ್ತಾ ಇದ್ದೀನಿ ನಿಮಗೆ. ಇವಾಗ ನೋಡಿ, ಸಿಂಪಲ್ ಆಗಿ ಎಷ್ಟು ಈಸಿ ಮೆಥಡ್ ಅಲ್ಲಿ ಮಾಡಿದ್ದೀನಿ. ಸಕ್ಕತ್ತಾಗಿರುತ್ತೆ, 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಯಾವಾಗ್ಲೂ ನಾವು ಫ್ರೈಡ್ ರೈಸ್ ನ ಫಾಸ್ಟ್ ಫುಡ್ ಅಂತೀವಿ, ಇದು ಫಾಸ್ಟ್ ಆಗಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಫಾಸ್ಟ್ ಫುಡ್ ಅನ್ನೋದು. ಇದೇ ತರ ಹೊಸ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ ನ ವಾಚ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.